ಬಗ್ಗೆ ಅವನೊಬ್ಬ ಕಳ್ಳ, ಅವನೊಬ್ಬ ದರೋಡೆಕೋರ ಅಂತ ಇಷ್ಟು ದಿವಸ ಪಬ್ಲಿಕ್ ಟಿವಿ ರಂಗಣ್ಣ ಈ ಹತ್ಯಾಕಾಂಡದ ಬಗ್ಗೆ ಮಾತೇ ಆಡಿಲ್ಲ. ನೆಗೆಟಿವ್ ನ್ಯೂಸ್ ಅನ್ನ ಪಬ್ಲಿಕ್ ಟಿವಿ ಓಡಿಸ್ತಾ ಇದೆ. ಎಂತ ಮಾನಸಿಕ ಸ್ಥಿತಿ ಬಂತು ರಂಗಣ್ಣ ನಿನ್ಗೆ? ಧರ್ಮಸ್ಥಳದಲ್ಲಿ ಈ ರೀತಿ ಮಿಥ್ಯ ಆರೋಪವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? SIT ಅವರು ಈತನಿಗೆ ಸಾಕ್ಷಿ ನಾಶದ ವಿಚಾರದಲ್ಲಿ, ಯಾಕಂದ್ರೆ SIT ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ, ಸುಳ್ಳು ಆರೋಪವನ್ನ ಹೊರಿಸ್ತಾ ಇದ್ದಾನೆ. ಈಗಲೂ ಈತನ ಬಳಿ ಸಾಕ್ಷ್ಯ ಇದ್ರೆ ದಯಮಾಡಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. SIT ಅವರು ಈತನಿಗೆ ನೋಟಿಸ್ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈತನ ಮೇಲೆ FIR ಮಾಡಿ. ಮಂಜುನಾಥ ಸ್ವಾಮಿ ಕೊನೆಗೂ ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೆ ನಮ್ಮೆಲ್ಲರ ಕಣ್ಣನ್ನ ಧರ್ಮಸ್ಥಳ ಮಂಜುನಾಥ ತೆರೆಸಿದ್ದಾನೆ. ಇವತ್ತು ಈ ಒಂದು ಹತ್ಯಾಕಾಂಡಕ್ಕೆ ಒಂದು ದೊಡ್ಡ ತಿರುವನ್ನ ಭೀಮಾ ಕೊಟ್ಟಿದ್ದಾನೆ. ಈ SIT, ಈ ತನಿಖೆ, ಈ ಭೀಮಾ ಈ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸತತವಾಗಿ ದಿಕ್ಕು ತಪ್ಪಿಸುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಒಂದು ದೊಡ್ಡ ಗುಂಪು ಮಾಡ್ಕೊಂಡ್ ಬರ್ತಾ ಇದೆ. ಅವರೆಲ್ಲ ಹತ್ರ ಅಧಿಕಾರ ಇದೆ. ಮೊದಲನೇದಾಗಿ ಐ ಥಿಂಕ್ ಆಲ್ ಇಟ್ ಸ್ಟಾರ್ಟೆಡ್ ವಿತ್ ಒನ್ಸ್ ಅಗೇನ್ ವಸಂತ ಗಿಳಿಯಾರ್ ಅಂತ, ತದನಂತರ ಗೂಗಲ್ ಪೇಗಳು, ತದನಂತರ ವಿಶ್ವೇಶ್ವರಯ್ಯ ಭಟ್ಟ, ಎಲ್ಲದಕ್ಕೂ ಆದ್ಮೇಲೆ ವಿರೋಧ ಪಕ್ಷದ ನಾಯಕ ಅಶೋಕ, ಈಗೊಬ್ಬ ಕೇಶವ ಮೂರ್ತಿ ಗೌಡ ಅಂತೆ, ಧರ್ಮಸ್ಥಳದ ಮಾಜಿ ಪಂಚಾಯತಿ ಅಧ್ಯಕ್ಷ. ಭೀಮನ ಬಗ್ಗೆ ಅವನೊಬ್ಬ ಕಳ್ಳ, ಅವನೊಬ್ಬ ದರೋಡೆಕೋರ ಅಂತ ಇಷ್ಟು ದಿವಸ ಪಬ್ಲಿಕ್ ಟಿವಿ ರಂಗಣ್ಣ ಈ ಹತ್ಯಾಕಾಂಡದ ಬಗ್ಗೆ ಮಾತೇ ಆಡಿಲ್ಲ. ನೆಗೆಟಿವ್ ನ್ಯೂಸ್ ಅನ್ನ ಪಬ್ಲಿಕ್ ಟಿವಿ ಓಡಿಸ್ತಾ ಇದೆ. ಎಂತ ಮಾನಸಿಕ ಸ್ಥಿತಿ ಬಂತು ರಂಗಣ್ಣ ನಿನ್ಗೆ? ವಾಟ್ ಶುಡ್ ವಿ ಟೆಲ್ ಯು? ಮಾಡಿ, ಬೇಡ ಅಂತ ಇಲ್ಲ, ಕನಿಷ್ಠ ನೈತಿಕತೆಯನ್ನ ಮೆರಿಬೇಕಲ್ವಾ? ಇಲ್ಲೊಬ್ಬ ಹೇಳ್ತಾ ಇದ್ದಾನೆ, ಧರ್ಮಸ್ಥಳದ ಗ್ರಾಮದ ಒಂದು ಮಾಜಿ ಪಂಚಾಯತಿ ಅಧ್ಯಕ್ಷ, ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಅಂತೆ. ನೋಡ್ರಿ ಕಾಂಗ್ರೆಸ್ ಪಾರ್ಟಿ ಅವರೇ, ನಿಮ್ಮ ಪಕ್ಷದವರು ಅಂತ ಹೇಳಿದ್ದು ಗೊತ್ತಿಲ್ಲ ನನಗೆ. ಈ ವ್ಯಕ್ತಿ ಏನ್ ಆರೋಪ ಮಾಡ್ತಾ ಇದ್ದಾನೆ? ಇವ್ರಿಗೆಲ್ಲ SIT ನೋಟಿಸ್ ಕೊಟ್ಟು ಇವರನ್ನ ಕರೆಸ್ಕೊಳ್ಬೇಕು. ಈ ರೀತಿ ಮಿಥ್ಯ ಆರೋಪಗಳನ್ನ ಮಾಡಿ SIT ದಿಕ್ಕನ್ನ ಮತ್ತೆ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಬನ್ನಿ, ಪಬ್ಲಿಕ್ ಟಿವಿ ರಂಗಣ್ಣಂಗೆ ಈ ನೆಗೆಟಿವ್ ಸ್ಟೋರಿ ತುಂಬಾ ಇಷ್ಟ. ಬನ್ನಿ, ಏನ್ ಹೇಳಿದಾನೆ ಈಗ ನೋಡೋಣ. ಓಕೆ, ಐ ಸಾರಿ, ಇದೇನು ಬರ್ತಿಲ್ಲ. ಒಂದು ಸೆಕೆಂಡ್, ಜಸ್ಟ್ ಇಲ್ಲಿ ಒಬ್ಬ ಕೇಶವ ಗೌಡ ಅಂತ ಒಬ್ಬ, ಐ ಥಿಂಕ್ ಬನ್ನಿ ಐ ಥಿಂಕ್ ಅನೇಬಲ್ ಟು ಸೌಂಡ್ ಬರ್ತಿಲ್ಲ. ಹೆಣದ ಮೇಲೆ ಚಿನ್ನ ಹಣ ಕದಿಯುತ್ತಿದ್ದ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ. ಈಸ್ ನನ್ ಅದರ್ ದ್ಯಾನ್ ಕೇಶವ ಗೌಡ ಅಂತ. ಓಕೆ, ಅಂಡ್ ಈತ ಆರೋಪ ಮಾಡ್ತಾ ಇದ್ದಾನೆ. ಓಕೆ, ಆ ಭೀಮನ ಬಗ್ಗೆ ಈ ಒಂದು ಆರೋಪವನ್ನ ಓಡಿಸ್ತಾ ಇರೋದು ಪಬ್ಲಿಕ್ ಟಿವಿ ರಂಗಣ ಇಷ್ಟ ದಿನ ಯಾಕಣ ಸುಮ್ನೆ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೆ. ಎಸ್, ಇದೇ ವ್ಯಕ್ತಿ ನೋಡಿ, ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಕೇಶವ ಗೌಡ ಅಂತ ಅಡ್ವೊಕೇಟು, ಅನಾಮಿಕ ವ್ಯಕ್ತಿ, ನಟೋರಿಯಸ್ ಕೆಲಸ ಮಾಡಿ ಕ್ಷೇತ್ರದಿಂದ ಉಚ್ಚಾಟನೆಗೊಂಡಿದ್ದ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಈಸ್ ಆಲ್ಸೋ ಎ ಕೇಶವ ಗೌಡ ಅಂತ ಅಡ್ವೊಕೇಟು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, SIT ಇಂಥವ್ರಿಗೆ ನೋಟಿಸ್ ಕೊಟ್ಟು ಕರೆಸ್ಕೊಳ್ಬೇಕು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವನು ನಟೋರಿಯಸ್ ಕಳ್ಳ ಆಗಿದ್ರೆ ಭೀಮಾ, ಈತನ ಗೊತ್ತಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಆ ಸಮಯದಲ್ಲಿ ಆ ಭೀಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ?
ಈ ರೀತಿ ಒಬ್ಬ ವಕೀಲನಾಗಿ ಬೇಜವಾಬ್ದಾರಿಯಿಂದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಧರ್ಮಸ್ಥಳದಲ್ಲಿ ಈ ರೀತಿ ಮಿಥ್ಯ ಆರೋಪವನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? SIT ಅವರು ಈತನಿಗೆ ಸಾಕ್ಷಿ ನಾಶದ ವಿಚಾರದಲ್ಲಿ, ಯಾಕಂದ್ರೆ SIT ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ, ಸುಳ್ಳು ಆರೋಪವನ್ನ ಹೊರಿಸ್ತಾ ಇದ್ದಾನೆ. ಈಗಲೂ ಈತನ ಬಳಿ ಸಾಕ್ಷ್ಯ ಇದ್ರೆ ದಯಮಾಡಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. SIT ಅವರು ಈತನಿಗೆ ನೋಟಿಸ್ ಕೊಡಿ, ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈತನ ಮೇಲೆ FIR ಮಾಡಿ ಇವ್ರಿಗೆ ಬುದ್ಧಿ ಬರಬೇಕಾಗಿದೆ.